Welcome students. In this session, we'll study what is sensitivity analysis and range of sensitivity analysis with an example. So, sensitivity analysis and range. Sensitivity analysis is a systematic approach to study the responsiveness of the forecasted profit to any possible variation in key factors like sales, variable cost, fixed cost, etc. ಸೊ ಸೆನ್ಸಿಟಿವಿಟಿ ಅನಾಲಿಸಿಸ್ ಅಂತ ಹೇಳಿದರೆ ಸೊ ನಮ್ಮ ಒಂದು ಸಂಸ್ಥೆಯಲ್ಲಿ ಇರುವಂತಹ ವೇರಿಯಬಲ್ ಫ್ಯಾಕ್ಟರ್ಸ್ಗಳು ಯಾವ್ಯಾವುದಿರುತ್ತೆ ಮತ್ತು ಫಿಕ್ಸ್ಡ್ ಕಾಸ್ಟ್ಗಳು ಏನಿರುತ್ತೆ ಅದಕ್ಕೆ ರಿಲೇಟೆಡ್ ಆದಂತಹ ಏನಾದರೂ ಬದಲಾವಣೆಗಳಾದರೆ ನಮ್ಮ ಪ್ರಾಫಿಟ್ ಮೇಲೆ ಅದು ಬದಲಾವಣೆಯನ್ನು ತರುತ್ತೆ. ಸ್ವಲ್ಪ ಬದಲಾವಣೆ ಸೇಲ್ಸಲ್ಲಿ ಆದರೆ ಅಥವಾ ಸ್ವಲ್ಪ ಬದಲಾವಣೆ ವೇರಿಯಬಲ್ ಕಾಸ್ಟಲ್ಲಿ ಆದರೆ ಸೊ ಆ ಒಂದು ಬದಲಾವಣೆಯ ಎಫೆಕ್ಟಿಂದ ನಮ್ಮ ಪ್ರಾಫಿಟ್ ಮೇಲೆ ಅದು ಉಂಟು ಮಾಡುವ ಪರಿಣಾಮವನ್ನು ಸೆನ್ಸಿಟಿವಿಟಿ ಅನಾಲಿಸಿಸ್ ಅಂತ ತಿಳ್ಕೋಬಹುದು. ಸೊ ಫಾರ್ ಎಕ್ಸಾಂಪಲ್ ಸೇಲ್ಸ್ ಇರುತ್ತೆ, ಸೇಲ್ಸ್ ಒಂದು 10% ಜಾಸ್ತಿ ಅಥವಾ ಕಡಿಮೆ ಆದರೆ ನಮ್ಮ ಬಿಸ್ನೆಸ್ಸಲ್ಲಿ ಬರುವಂತಹ ಆಪರೇಟಿಂಗ್ ಪ್ರಾಫಿಟ್ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಅದೇ ರೀತಿ ಸೇಲ್ಸ್ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಡೈರೆಕ್ಟ್ ಆಗಿ ರಿಲೇಟಿವ್ ಇರುವಂಥದ್ದು ವೇರಿಯೇಬಲ್ ಕಾಸ್ಟ್ಗಳು. ಸೊ ಆ ವೇರಿಯೇಬಲ್ ಕಾಸ್ಟ್ಗಳು ಸೇಲ್ಸ್ ಜೊತೆಗೆ ಬದಲಾವಣೆ ಆಗುತ್ತೆ. ಸೊ ಬದಲಾವಣೆ ಆದಾಗ ಅಲ್ಲಿ ಕೂಡ ನಮ್ಮ ಪ್ರಾಫಿಟ್ಗಳು ಬದಲಾವಣೆ ಆಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಬದಲಾವಣೆಗಳಿಗೆ ಸೊ ನಮ್ಮ ಪ್ರಾಫಿಟ್ ಹೇಗೆ ಅದು ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನ ತಿಳಿದುಕೊಳ್ಳುವಂಥದ್ದು ಸೆನ್ಸಿಟಿವಿಟಿ ಅನಾಲಿಸಿಸ್. ಸೊ ಎವ್ರಿ ಫೋರ್ಕಾಸ್ಟಿಂಗ್ ಟೆಕ್ನಿಕ್ಸ್ serves only as a guide to have a rough idea about the likely value of the factor that is being forecasted. ಸೊ ಯಾವುದೇ ಒಂದು ಸೆನ್ಸಿಟಿವಿಟಿ ಅನಾಲಿಸಿಸ್ ನಮಗೆ ಏನು ಹೇಳಿಕೊಡುತ್ತೆ ಅಂತ ಹೇಳಿದ್ರೆ ಸೊ ನಮ್ಮ ಫ್ಯೂಚರ್ ಫೋರ್ಕಾಸ್ಟೆಡ್ ಏನು ನಮಗೆ ಬದಲಾವಣೆಗಳನ್ನು ನಾವು ಮಾಡ್ತೀವಿ, ಸೇಲ್ಸಲ್ಲಿ ಇರ್ಬೋದು, ವೇರಿಯಬಲ್ ಕಾಸ್ಟ್ಗಳಲ್ಲಿ ಇರ್ಬೋದು, ಫಿಕ್ಸ್ಡ್ ಕಾಸ್ಟ್ಗಳಲ್ಲಿ ಇರ್ಬೋದು, ಆ ರೀತಿಯಾದಂಥ ಬದಲಾವಣೆಗಳಿಂದ ನಮ್ಮ ಪ್ರಾಫಿಟ್ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಸೆನ್ಸಿಟಿವಿಟಿ ಅನಾಲಿಸಿಸ್ ಟ್ರೈಸ್ ಟು ಕ್ವಾಂಟಿಫೈ ದ ಸೆನ್ಸಿಟಿವಿಟಿ ಆಫ್ ದ ಆಪರೇಟಿಂಗ್ ಪ್ರಾಫಿಟ್ ಟು ಚೇಂಜ್ ಇನ್ ದೀಸ್ ಕೀ ಫ್ಯಾಕ್ಟರ್ಸ್. ಸೊ ಈ ಒಂದು ಕೀ ಫ್ಯಾಕ್ಟರ್ಸ್ಗಳು ಯಾವುದು ಇದ್ದಾವೆ, ಸೇಲ್ಸು, ವೇರಿಯಬಲ್ ಕಾಸ್ಟ್ಗಳು ಅಥವಾ ಫಿಕ್ಸ್ಡ್ ಕಾಸ್ಟ್ಗಳು, ಇದು ಕೀ ಫ್ಯಾಕ್ಟರ್ಗಳಾಗಿರುತ್ತೆ. ಇದು ನಮ್ಮ ಆಪರೇಟಿಂಗ್ ಪ್ರಾಫಿಟ್ ಮೇಲೆ ಬದಲಾವಣೆಯನ್ನು ತರುತ್ತದೆ. So range and coefficient of range between optimistic and pessimistic estimates give us an idea of the extent of variation that can occur. So ಇಲ್ಲಿ ರೇಂಜ್ ಮತ್ತು ಕೋಎಫಿಷಿಯಂಟ್ ಆಫ್ ರೇಂಜ್ ಅನ್ನು ನಾವು ಪ್ರಾಬ್ಲಮ್ಗಳಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಆಪ್ಟಿಮಿಸ್ಟಿಕ್ ಮತ್ತೆ ಪೆಸಿಮಿಸ್ಟಿಕ್ ಅನ್ನುವಂಥ ಒಂದು ಎರಡು ಸಿಚುವೇಶನ್ಸ್ಗಳಲ್ಲಿ ನಾವು ಈ ಒಂದು ಬದಲಾವಣೆಗಳನ್ನು ಕ್ಯಾಲ್ಕುಲೇಟ್ಗಳು ಮಾಡ್ತೀವಿ. ಸೊ ಆಪ್ಟಿಮಿಸ್ಟಿಕ್ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ, ಸೊ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ. ಸೊ ಅದೇ ರೀತಿ ಪೆಸಿಮಿಸ್ಟಿಕ್ ಆಗಿ ಇನ್ ಕೇಸ್ ಲಾಸ್ ಆದರೆ ಹೇಗೆ ನಮ್ಮ ಅಥವಾ ನೆಗೆಟಿವ್ ರಿಸಲ್ಟ್ ಬಂದರೆ ಹೇಗೆ ನಮ್ಮ ಆಪರೇಟಿಂಗ್ ಪ್ರಾಫಿಟ್ಗಳು ನಾವು ಅದನ್ನು ಪಡಿಬಹುದು ಅನ್ನೋದನ್ನು ಈ ಒಂದು ಕೋಎಫಿಷಿಯಂಟ್ ಮತ್ತು ರೇಂಜ್ಗಳಿಂದ ನಾವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ರೇಂಜ್ ಅಂತ ಹೇಳಿದ್ರೆ ಸೊ ಇಲ್ಲಿ ರೇಂಜ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ವೇರಿಯೇಬಲ್ಸ್ ಬಿಟ್ವೀನ್ ಆಪ್ಟಿಮಿಸ್ಟಿಕ್ ಆ್ಯಂಡ್ ಪೆಸಿಮಿಸ್ಟಿಕ್ ಎಸ್ಟಿಮೇಟ್ ರಿಗಾರ್ಡಿಂಗ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಆರ್ ಆಪರೇಟಿಂಗ್ ಪ್ರಾಫಿಟ್, ನೆಟ್ ಪ್ರಾಫಿಟ್, ಕ್ಯಾಶ್ ಫ್ಲೋಸ್ ಎಟ್ಸೆಟ್ರಾ. ಸೊ ಈಗ ರೇಂಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ
ಸೊ ಇಲ್ಲಿ ಈಚ್ ಆಪ್ಟಿಮಿಸ್ಟಿಕ್ ಮತ್ತೆ ಪೆಸಿಮಿಸ್ಟಿಕ್ ಏನು ನಾವು ವ್ಯಾಲ್ಯೂಸ್ಗಳನ್ನ ತಗೊಂಡಿರ್ತೀವಿ, ಸೊ ಅದರಲ್ಲಿ ನಾವು ರೇಟ್ ಆಫ್ ರಿಟರ್ನ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಆಪ್ಟಿಮಿಸ್ಟಿಕ್ಗೆ ಇಷ್ಟು ರೇಟ್ ಆಫ್ ರಿಟರ್ನ್ಸ್ ಬರುತ್ತೆ ಅಂಡ್ ಪೆಸಿಮಿಸ್ಟಿಕ್ಗೆ ಇಷ್ಟು ರೇಟ್ ಆಫ್ ರಿಟರ್ನ್ಸ್ ಬರುತ್ತೆ. ಆ ಒಂದು ಜಾಸ್ತಿ ಮತ್ತು ಆ ಒಂದು ಕಡಿಮೆ ಇರುವಂತಹ ವ್ಯತ್ಯಾಸಗಳನ್ನ ನಾವು ಈ ರೇಂಜ್ ಅಂತೇಳಿ ತೆಗೆದುಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಆಪ್ಟಿಮಿಸ್ಟಿಕ್ 100% ಪ್ರಾಫಿಟ್ ಬಂದ್ರೆ, ಮತ್ತೆ ಪೆಸಿಮಿಸ್ಟಿಕ್ ಅಲ್ಲಿ ಒಂದು 20% ಪ್ರಾಫಿಟ್ ಬಂದ್ರೆ, ಸೊ ಅಲ್ಲಿ ರೇಂಜ್ ಏನಾಗುತ್ತೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ 100 ಇಂದ 20 ಮೈನಸ್ ಮಾಡಿದ್ರೆ 20 ಅವರೇಜ್ ಆದಂತಹ ಒಂದು ರೇಂಜ್ ಬರುತ್ತೆ. ಸೊ ಈ ರೀತಿಯಾಗಿ ನಾವು ರೇಂಜ್ಗಳನ್ನ ಫೈಂಡ್ ಔಟ್ ಮಾಡಬಹುದು. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ by an example solving the problems. So question, component of manufacturing company presents the following operating details. So ಒಂದು ಕಂಪನಿಯ ಆಪರೇಟಿಂಗ್ ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೇಲ್ಸ್ 1000 ಯೂನಿಟ್ಸ್ ಸೇಲ್ಸ್ ಆಗ್ತಿದೆ. It rupees 20 per unit and it has got material cost rupees 14 per unit ಕೊಟ್ಟಿದ್ದಾರೆ. Labor cost rupees 4 per unit ಇದೆ and fixed cost is 1000 ಇದೆ. So calculate EBIT and make sensitivity analysis ಆಗುತ್ತೆ ಅಂತ ಕೊಟ್ಟಿದ್ದಾರೆ. So statement of income, we have to prepare statement of income. So particulars, so amount column ಹಾಕೊಂಡಿದ್ದೀವಿ. So sales based on number of sales units, 1000 units into 20 rupees per unit. Total sales amount we have got 20,000 rupees. So in this sales we have to less the various costs. That is, first one is variable cost. So ಯಾವೆಲ್ಲ ವೇರಿಯಬಲ್ ಕಾಸ್ಟ್ಗಳಿದಾವೆ ನೋಡಬೇಕು. ಸೊ ಮೆಟೀರಿಯಲ್ ಕಾಸ್ಟ್ ಅಂಡ್ ಲೇಬರ್ ಕಾಸ್ಟ್ ಆರ್ varies according to the changes in the sales. So that is the number of production increases. These also material cost and labor cost also increases. So variable cost materials. So 1000 rupees for the total number of units and rupees 14 per unit. So 14 rupees for 1000 units, 14,000, as well as the labor amount is rupees 4 per unit for 1000 units. So 1000 into 4, totally 14,000 plus 4,000 materials and labors. We will get 18,000 rupees total variable cost only. So out of 20,000 rupees, we have to spend 18,000 rupees for this variable cost. So we will get the contribution. So contribution is sales minus these variable cost. So in this variable cost, we need to less our fixed cost like office, administration, building and everything like that. Fixed cost that is fixed for the business irrespective of the sales. So we have to deduct. So in this question, fixed cost is given 1000 rupees. So deduct 1000 rupees from 2000 rupees contribution. So we will get operating profit 1000 rupees. So this is the operating profit we will get. So EBIT, so EBIT, so that is operating profit is known as EBIT as a percentage of sales. ಸೊ ಪರ್ಸೆಂಟೇಜ್ ಸೇಲ್ಸ್ ನಾವು ಕಂಪೇರ್ ಮಾಡೋದಾದ್ರೆ ಎಷ್ಟು ಸೆನ್ಸಿಟಿವಿಟಿ ಇದೆ ಅಂತೇಳಿ. ಸೊ ಇಲ್ಲಿ EBIT ಆಸ್ ಎ ಪರ್ಸೆಂಟೇಜ್ ಆಫ್ ಸೇಲ್ಸ್ಗೆ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಟೋಟಲ್ ಆಪರೇಟಿಂಗ್ ಪ್ರಾಫಿಟ್ 1000 ರೂಪಾಯಿ 1000 ಬಂದಿದೆ. ಸೊ ಡಿವೈಡೆಡ್ ಬೈ 20,000 ನಂಬರ್ ಆಫ್ ಸೇಲ್ಸ್ ಇಂಟು 100 ಮಾಡಿದ್ರೆ ಸೊ 5%. ಸೊ ದಟ್ ಈಸ್ 5 EBIT is so ಇದು 5% ಸೇಲ್ಸ್ಗೆ ಬಂದಿದೆ. ಆಸ್ ವೆಲ್ ಆಸ್ EBIT is a percentage for material cost. ಮೆಟೀರಿಯಲ್ ಕಾಸ್ಟ್ಗೆ ಸೇಮ್ ಮೆಟೀರಿಯಲ್ ಕಾಸ್ಟ್ಗೆ 1000 rupees EBIT ಇದೆ. ಮೆಟೀರಿಯಲ್ ಕಾಸ್ಟ್ 14,000 ಇದೆ. 7.14% ಬರುತ್ತೆ. ಸೊ EBIT as a percentage for ಲೇಬರ್ ಕಾಸ್ಟ್ಗೆ 1000
ಡಿವೈಡೆಡ್ ಬೈ 4000 ಇಂಟು 100 ಮಲ್ಟಿಪ್ಲೈ ಮಾಡ್ತಿದ್ರೆ 25% ಬರುತ್ತೆ. ಸೊ EBIT ಆಸ್ ಎ ಪರ್ಸೆಂಟೇಜ್ ಆಫ್ ಫಿಕ್ಸ್ಡ್ ಕಾಸ್ಟ್ಗೆ 100% ಬರುತ್ತೆ. 1000 ಡಿವೈಡೆಡ್ ಬೈ 1000. ಸೊ 1000 ಸಾಕಾಗುತ್ತೆ, ಮಲ್ಟಿಪ್ಲೈ ಬೈ 100 is equal to 100%. So EBIT is sensitive to sales and material cost. Since irrespective of 5% or 7.1% variation will wipe out the profits. ಸೊ ಇಲ್ಲಿ ಸೇಲ್ಸ್ಗೆ ತುಂಬಾ ಸೆನ್ಸಿಟಿವ್ ಆಗಿದೆ. ಸೇಲ್ಸ್ ಅಲ್ಲಿ ಸ್ವಲ್ಪ ಬದಲಾವಣೆಗಳಾದರೂ ಕೂಡ ನಮ್ಮ ಈ ಪ್ರಾಫಿಟ್ ಕಂಪ್ಲೀಟ್ ಆಗಿ ಲಾಸ್ ಆಗ್ಬಿಡುತ್ತೆ. ಇಟ್ ಈಸ್ ಲೀಸ್ಟ್ ಸೆನ್ಸಿಟಿವ್ ಟು ಫಿಕ್ಸ್ಡ್ ಕಾಸ್ಟ್, ಅದು ಓನ್ಲಿ 100% ಇನ್ಕ್ರೀಸ್ ವಿಲ್ ಟೇಕ್ ಅವರ್ ದ ಪ್ರಾಫಿಟ್ಸ್. ಮತ್ತೆ ಫಿಕ್ಸ್ಡ್ ಕಾಸ್ಟ್ಗೆ ಲೀಸ್ಟ್ ಸೆನ್ಸಿಟಿವ್ ಇರುತ್ತೆ ನಮ್ಮದು ಪ್ರಾಫಿಟ್. ಸೊ ಇಲ್ಲಿ 100% ಇನ್ಕ್ರೀಸ್ ಆದರೆ ಮಾತ್ರ ನಮ್ಮ ಒಂದು ಪ್ರಾಫಿಟ್ಗಳು ಕಡಿಮೆ ಆಗ್ಬೋದು. ಸೊ 100% ಆಗುವಂಥ ಚಾನ್ಸಸ್ಗಳು ತೀರಾ ಕಡಿಮೆ ಇರುತ್ತೆ ಬಿಸ್ನೆಸ್ಸಲ್ಲಿ. ಸೊ ಅದೇ ರೀತಿ 5% ಚೇಂಜಸ್ ಇನ್ ಸೇಲ್ಸ್, ಜಸ್ಟ್ 5% small amount of 7.1% changes in material cost. ಸಣ್ಣ ಸಣ್ಣ ಬದಲಾವಣೆಗಳನ್ನು ಕೂಡ ನಾವು ಸೇಲ್ಸ್ ಅಲ್ಲಿ ಮತ್ತೆ ಮೆಟೀರಿಯಲ್ ಕಾಸ್ಟ್ ಅಲ್ಲಿ ಮಾಡಿದಾಗ, ಸೊ ವಿ ಹ್ಯಾವ್ ಟು ಫೇಸ್ ದ ರಿಸ್ಕ್. ಈ ಒಂದು ಅಂಶವನ್ನ ಈ ಒಂದು ಸೆನ್ಸಿಟಿವಿಟಿ ಅನಾಲಿಸಿಸ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ದಿಸ್ ಈಸ್ an example. So we can clearly understand how this sensitivity analysis works. So sensitivity analysis once again ನಾವು ನಮ್ಮ ಬಿಸ್ನೆಸ್ ನಲ್ಲಿ ಇರುವಂತಹ ಸೇಲ್ಸ್, ವೇರಿಯಬಲ್ ಕಾಸ್ಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ಗಳಿಗೆ ನಮ್ಮ ಪ್ರಾಫಿಟ್ ಹೇಗೆ ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ತೀವಿ. ಸೊ ಯಾವುದೇ ಆದ್ರೂ ಸಣ್ಣ ಬದಲಾವಣೆಗಳು ಸೇಲ್ಸ್ ಅಲ್ಲಿ, ವೇರಿಯಬಲ್ ಕಾಸ್ಟ್ಗಳಲ್ಲಿ, ಫಿಕ್ಸ್ಡ್ ಕಾಸ್ಟ್ಗಳಲ್ಲಿ ಆದಾಗ ಎಷ್ಟು ಮಟ್ಟಿಗೆ ನಮಗೆ ಪ್ರಾಫಿಟ್ ಸಿಗುತ್ತೆ ಅನ್ನೋದು. ಸೊ ಈ ಒಂದು ಕ್ವಶನ್ ಮುಖಾಂತರ ನಾವು ಏನ್ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ, ಸೇಲ್ಸ್ ಅಲ್ಲಿ ಮತ್ತೆ ಮೆಟೀರಿಯಲ್ ಕಾಸ್ಟ್ ಅಲ್ಲಿ ಸ್ವಲ್ಪ ಸಣ್ಣ ಬದಲಾವಣೆಗಳು 5% 7% ಬದಲಾವಣೆಗಳಾದ್ರೆ ನಮ್ಮಲ್ಲಿ ಈ ಒಂದು ಆಪರೇಟಿಂಗ್ ಪ್ರಾಫಿಟ್ಗಳಿಗೆ ಹೊಡೆತ ಬೀಳುತ್ತೆ, ಪ್ರಾಫಿಟ್ಗಳನ್ನು ಕಳ್ಕೊಳ್ತೀವಿ. ಅದೇ ನಮ್ದು ಫಿಕ್ಸ್ಡ್ ಕಾಸ್ಟ್ ಎಷ್ಟು 100% ಗಂಟ ಬದಲಾವಣೆ ಆದ್ರೆ ಮಾತ್ರ ನಮ್ದು ಈ ರೀತಿಯಾದಂತಹ ಪ್ರಾಫಿಟ್ಗಳು ಕಡಿಮೆ ಆಗೋ ಚಾನ್ಸಸ್ಗಳಿವೆ. ಮತ್ತೆ ಫಿಕ್ಸ್ಡ್ ಕಾಸ್ಟ್ ಏನು ಜಾಸ್ತಿ ವ್ಯತ್ಯಾಸಗಳು ಆದ್ರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಬಿಸ್ನೆಸ್ಗಳಿಗೆ ಹೊಡೆತ ಬೀಳಲ್ಲ. ಬಟ್ ಇನ್ ಕೇಸ್ ಆಫ್ ಸೇಲ್ಸ್ ಮತ್ತೆ ವೇರಿಯಬಲ್ ಕಾಸ್ಟ್ಗಳಲ್ಲಿ ಬದಲಾವಣೆಗಳಾದರೆ ನಮ್ಮ ಒಂದು ಪ್ರಾಫಿಟ್ಗೆ ಹೊಡೆತ ಬೀಳುತ್ತೆ ಅನ್ನೋದು ಈ ಒಂದು ಕ್ವಶನ್ ಇಂದ ಕ್ಲಾರಿಫೈ ಆಗುತ್ತೆ. ಸೊ ಇದೇ ರೀತಿ ನಮ್ಮಲ್ಲಿ ಬೇರೆ ಬೇರೆ ಕ್ವಶನ್ಗಳು ಬರುತ್ತೆ. ಎರಡು ಪ್ರಾಜೆಕ್ಟ್ಗಳನ್ನ ಕಂಪ್ಯಾರಿಸನ್ ಮಾಡುವಂಥದ್ದು. ಸೊ ಎರಡು ಪ್ರಾಜೆಕ್ಟ್ಗಳನ್ನ ಕಂಪ್ಯಾರಿಸನ್ ಮಾಡಿ ಯಾವ ಪ್ರಾಜೆಕ್ಟ್ ನಮಗೆ ಫೀಸಿಬಲ್ ಇದೆ ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡುವಂಥದ್ದು ಕೂಡ ಈ ಒಂದು ಕ್ವಶನ್ ನಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ಕ್ವಶನ್ಸ್ಗಳು ಅಂತ ಇಲ್ಲ. ಸೊ 2 alternative plans are under consideration of Sri Mookambika Engineering Limited. The forecasted figures are submitted. ಇಲ್ಲಿ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ಸ್ ಇನ್ ಕ್ರೋರ್ಸ್ ಕೊಟ್ಟಿದ್ದಾರೆ. probability. So this is the question related to probability. So ಈ question ಬೇಡ. Next question related to ಇಲ್ಲಿ ಕ್ವಶನ್ ಇದೆ. So limited company presents the following facts. Sales 20,000 units ಇದೆ.
8 rupees 10 per unit, material cost rupees 4 per unit ಇದೆ, wages rupees 2 per unit ಇದೆ, fixed cost rupees 10,000 ಇದೆ, capital employed rupees 1 lakh ಇದೆ. Calculate return on investment and also calculate the range of returns for the following situations. So material cost goes up by 25%, 25% material cost ಜಾಸ್ತಿ ಆದ್ರೆ ಏನಾಗುತ್ತೆ, ಲೇಬರ್ ಕಾಸ್ಟ್ ಇನ್ಕ್ರೀಸ್ ಬೈ 20% ಆದರೆ ಏನಾಗುತ್ತೆ, ಸೇಲ್ಸ್ ಡಿಕ್ಲೈನ್ ಬೈ 20% ಆದರೆ ಏನಾಗುತ್ತೆ, ಫಿಕ್ಸ್ಡ್ ಕಾಸ್ಟ್ ಇನ್ಕ್ರೀಸಸ್ ಬೈ 2.5% ಆದರೆ ಏನಾಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಅಲ್ಲಿ ನಾವು ಸೇಲ್ಸ್ ಹಾಕೊಂಡಿದ್ದೀವಿ, ಪ್ರೊಜೆಕ್ಟೆಡ್ ಕೊಟ್ಟಿದ್ದಾರೆ. ಸೊ 25% ಇನ್ಕ್ರೀಸ್ ಇನ್ ಮೆಟೀರಿಯಲ್ ಕಾಸ್ಟ್ ಆದರೆ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ. 20% ಇನ್ಕ್ರೀಸ್ ಇನ್ ಲೇಬರ್ ಕಾಸ್ಟ್ ಆದರೆ ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 20% ಡಿಕ್ಲೈನ್ ಇನ್ ಸೇಲ್ಸ್ ಆದರೆ ಏನಾಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ 20% ಇನ್ಕ್ರೀಸ್ ಇನ್ ಫಿಕ್ಸ್ಡ್ ಕಾಸ್ಟ್ ಆದರೆ ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ದೀಸ್ ಅಮೌಂಟ್ ವಿಲ್ ಕ್ಯಾಲ್ಕುಲೇಟ್ ರೇಟ್ ಆಫ್ ರಿಟರ್ನ್ EV80 ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ ಮಲ್ಟಿಪ್ಲೈಡ್ ಬೈ 100. ಸೊ 4 ವೇರಿಯೇಷನ್ಸ್ಗಳನ್ನು ತಗೊಳ್ತೀವಿ. ಸೊ ಇಲ್ಲಿ ಹೈಯೆಸ್ಟ್ ಇದೆ 70 ಇದೆ, ಮತ್ತು ಲೋವೆಸ್ಟ್ ಇಲ್ಲಿ 30% ಇದೆ. ಸೊ ರೇಂಜ್ ಅದನ್ನು ನಾವು ಕಂಡುಹಿಡಿಯುವಂಥದ್ದು 70 minus 30, ಸೊ ದಟ್ ಈಸ್ 40% ಇಸ್ ದ ಅವರೇಜ್ ರೇಂಜ್ ಆಫ್ ಸೆನ್ಸಿಟಿವಿಟಿ ಅನಾಲಿಸಿಸ್. ಅದನ್ನು ನಾವು 40% ಅಂತ ಹೇಳ್ತೀವಿ. ಸೊ 70 50 62%, 30% ಇದೆ, 57% ಇದೆ. ಸೊ ಲೋವೆಸ್ಟ್ ಏನಿದೆ. ಸೊ ಯಾವುದೇ ಒಂದು ಈ ಒಂದು ಪ್ರಾಬ್ಲಮಲ್ಲಿ ಲೇಬರ್ ಕಾಸ್ಟ್ ನಮಗೆ ಏನಾದರೂ 30% ಸೇರಿಸಿ ಆದರೆ ನಮ್ಮ EV80 ಮೇಲೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ನಾವು ಈ ಕ್ವಶನ್ ಮುಖಾಂತರ ತಿಳ್ಕೊಬೋದು. Hope students you have understood this sensitivity analysis and range. Thank you.